ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷರು ನನ್ನ ಸ್ನೇಹಿತರಾಗಿರುವ ಪ್ರೊಫೆಸರ್ ಮಂಜುನಾಥ್ ಸರ್ ಅವರು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮತ್ತು ತುಂಬ ಸಂಭ್ರಮದಿಂದ ಹಮ್ಮಿಕೊಂಡಿರ್ತಕ್ಕಂಥ ಗಣಿತಶಾಸ್ತ್ರದ ಪ್ರಾಧ್ಯಾಪಕರು ಆತ್ಮೀಯರಾದ ಪ್ರೊಫೆಸರ್ ಜಗದೀಶ್ವರಿ ಮೇಡಮ್ ಅವರೇ, ಬಹಳಷ್ಟು ಜನ ಪರಿಚಯಸ್ಥರೇ ಇಲ್ಲಿದೆ. ನಾನು ತಿರ್ಗಾ ಮತ್ತೆ ಕಾಲೇಜಿಗೆ ವಾಪಸ್ ಬಂದಿದ್ದೇನೋ ಅನ್ನೋ ಅಷ್ಟು ಸ್ನೇಹಿತರಿದ್ದಾರೆ. ಡಾಕ್ಟರ್ ದಿವ್ಯಾ ಮೇಡಮ್ ಅವರೇ, ಡಾಕ್ಟರ್ ಜಯಮ್ಮ ಅವರೇ, ಡಾಕ್ಟರ್ ಲೇಪಾಕ್ಷಿ ಸರ್ ಅವರೇ, ಡಾಕ್ಟರ್ ಶಿವಾನಂದಯ್ಯ ಅವರೇ, ಮಂಜುನಾಥ್ ಸರ್ ಅವರೇ, ನಮ್ಮ ಶರಣಪ್ಪನವರ ಎಕ್ಸಾಮ್ ನಲ್ಲಿ ಭಾಳಷ್ಟು ಜನ ಎಲ್ಲ ಪರಿಚಯಸ್ಥರೇ ಇದ್ದೀವಿ. ಹಾಗಾಗಿ ಪ್ರತಿನಿತ್ಯ ನಾನು ಕಾಲೇಜಿನಲ್ಲಿ ಪಾಠ ಮಾಡೋ ತರಗತಿಗೆ ಬಂದ ಹಾಗೆ ನನಗೆ ಭಾಸ ಆಗ್ತಾ ಇದೆ. ವಿಶೇಷ ಏನು, ಮೊಟ್ಟ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಸಂಭ್ರಮದ ಉತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸುಹಾಸಿನಿಯರಿಗೂ ಶುಭಾಶಯಗಳು. ಸಂತೋಷ ಅನಿಸುತ್ತೆ, ಖುಷಿ ಅನಿಸುತ್ತೆ. ಈ ದಿನ ಕೆಲವು ವಿದ್ಯಾರ್ಥಿನಿಯರು ಮತ್ತು ನಮ್ಮೆಲ್ಲ ಮೇಡಮ್ ಅವರು ಮದುವೆಯ ಸಂಭ್ರಮಾಚರಣೆಯಲ್ಲಿ ಸಿಂಗಾರ ಮಾಡಿಕೊಂಡು ಬಂದಷ್ಟು ಸಂತೋಷ ಆಗ್ತಾ ಇದೆ. ಪ್ರತಿನಿತ್ಯ ಇದೇ ಥರ ಬರ್ತಾರೆ ಕಾಲೇಜಿಗೆ ಒಂದು ಕಲೆ ಇರುತ್ತೆ. ಇನ್ನು ಇವತ್ತಿನ ಮುಖ್ಯ ವಿಷಯ, ಸ್ವಲ್ಪ ಇಲ್ಲಿ ಕೆಲವು ಬಾಲಕಿಯರಿದ್ದಾರೆ, ದಯಮಾಡಿ ಒಳಗೆ ಬನ್ನಿ. ಒಳಗಡೆ ಡಯಸ್ ಒಳಗೆ ಬನ್ನಿ, ಆ ಕಡೆ ತುಂಬ ಗಲಾಟೆ ಒಳಗೆ ಬನ್ನಿ. ಇಲ್ಲಾಂದ್ರೆ ಲಾಸ್ಟಿಗೆ ಹೋಗಿ, ನೀವು ಗರ್ಲ್ಸ್ ಒಳಗೆ ಬನ್ನಿ, ಇಲ್ಲ ಲಾಸ್ಟಿಗೆ ಹೋಗಿ. ವಿಷಯವನ್ನು ಗಂಭೀರವಾಗಿ ಕೇಳಬೇಕು. ಆ ಕಾರಣದಿಂದ ನಾನು ಮೊದಲು ಕೆಲವು ವಿದ್ಯಾರ್ಥಿನಿಯರನ್ನು ರಿಕ್ವೆಸ್ಟ್ ಮಾಡಿ, ಏನು ವಿಷಯ ಯಾಕೆ ಗಂಭೀರವಾಗಿದೆ? ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದರೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಮತ್ತೊಂದು ತಪ್ಪು ಸಂದೇಶ ಕೂಡ ಹೋಗಿದೆ ಸಮಾಜಕ್ಕೆ. ಇದು ಯಾವುದೋ ಸಂಭ್ರಮದ ಆಚರಣೆ, ಸಿಂಗಾರ ಆಗಬೇಕು, ಬ್ಯೂಟಿ ಪಾರ್ಲರಿಗೆ ಹೋಗಬೇಕು, ವಿಶೇಷವಾಗಿ ಉಡುಪುಗಳನ್ನು ಡ್ರೆಸ್ಗಳನ್ನು ತೊಡ್ಕೊಳ್ಬೇಕು, ಕೇಕ್ ಕಟ್ ಮಾಡಬೇಕು, ಪಟಾಕಿ ಹಚ್ಚಬೇಕು, ಇದನ್ನೇ ಸಂಭ್ರಮಾಚರಣೆ ಅಂತ ನಾವು ಅನ್ಕೋಬಿಟ್ಟಿದ್ದೀವಿ. ಅದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ನಾವು ಹೀಗೆ ಇರಬೇಕು ಅಂತ ಕೆಲವು ಸಂದೇಶಗಳನ್ನು ಮಾಧ್ಯಮಗಳಲ್ಲಿ ಇದನ್ನು ಮತ್ತೆ ಮತ್ತೆ ಬಿತ್ತರಿಸ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಕೆಲವು ವಾಲಂಟರಿ ಆರ್ಗನೈಸೇಷನ್, ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಈ ದಿನಾಚರಣೆಯನ್ನು ಸಂಭ್ರಮಾಚರಣೆಯಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಿದ್ದಾರೆ. ರೋಟರಿ ಇರ್ಬೋದು, ಲಯನ್ಸ್ ಇರ್ಬೋದು, ರೌಂಡ್ ಟೇಬಲ್ ಇರ್ಬೋದು, JC ಅವರು ಇರ್ಬೋದು. ಸಂಭ್ರಮಾಚರಣೆಗಿಂತ ಹೆಚ್ಚಾಗಿ ಈ ದಿನವನ್ನು ಮಾರ್ಚ್ 8 ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಯಾಕೆ ವಿಶ್ವಸಂಸ್ಥೆ ಇದನ್ನು ಆಚರಿಸಬೇಕು? ಆಚರಣೆಗಿಂತ ಹೆಚ್ಚಾಗಿ ಮಹಿಳೆಯರಲ್ಲಿ, ಮುಖ್ಯವಾಗಿ ಬಾಲಕಿಯರಲ್ಲಿ, ವಿದ್ಯಾರ್ಥಿನಿಯರಲ್ಲಿ ಅರಿವನ್ನು, ಜಾಗೃತೆಯನ್ನು ಮತ್ತು ಎಚ್ಚರಿಕೆಯ ಮಾತುಗಳನ್ನು ಹಂಚಿಕೊಳ್ಬೇಕು. ಹೇಗೆ ಜಾಗರೂಕರಾಗಿರಬೇಕು, ಹೇಗೆ ಸಂಘಟಿತರಾಗಿರಬೇಕು, ಸಂಘಟಿತರಾಗಿದ್ದಾಗ, ಜಾಗರೂಕತೆಯಿಂದ ಇದ್ದಾಗ ಮಾತ್ರ ಮಹಿಳೆಯರ ಮೇಲೆ, ಯುವತಿಯರ ಮೇಲೆ, ಬಾಲಕಿಯರ ಮೇಲೆ, ಶಿಶುಗಳ ಮೇಲೆ ಆಗ್ತಕ್ಕಂಥ ಅತ್ಯಾಚಾರಗಳು, ಅನಾಚಾರಗಳು, ಲೈಂಗಿಕ ದೌರ್ಜನ್ಯಗಳು, ಹಿಂಸೆಗಳು, ಇವುಗಳನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಈ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಬೇಕು. ಅರಿವನ್ನು ಉಂಟು ಮಾಡಬೇಕು, ಸಂಘಟನೆಯನ್ನು ಬೆಳೆಸಬೇಕು. ಇದ್ರ ಬಗ್ಗೆ ಬಾಲಕಿಯರನ್ನು ಮತ್ತು ವಿದ್ಯಾರ್ಥಿಯರನ್ನು ಎಜುಕೇಟ್ ಮಾಡಬೇಕು, ಯುನೈಟ್ ಮಾಡಬೇಕು. ಆ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಯಾಕೆ ಇದ್ರ ಬಗ್ಗೆ ಅರಿಯಬೇಕು? 2 ದಿನದಿಂದ 3 ದಿನ ಮೇಡಮ್ ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾನೆ ಇದೆ. ಸರ್, ನಮ್ಮದು ಚಳ್ಳಕೆರೆ ಪ್ರಥಮ ದರ್ಜೆ ಕಾಲೇಜು ಗ್ರಾಮೀಣ ವಿದ್ಯಾರ್ಥಿನಿಯರೇ ಹೆಚ್ಚಾಗಿರುವಂಥ ಕಾಲೇಜು. 80% ಗರ್ಲ್ಸೇ ಇದ್ದಾರೆ.
ನೋಡಿದ್ರೆ ಗೊತ್ತಾಗುತ್ತೆ. ಮೋರ್ ದೆನ್ 80% ನೀವೇ ಇದೆ. ನಿಮ್ಮೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು, ಶುಭಾಶಯಗಳು. ಯಾಕೆಂದರೆ ಇಷ್ಟೊಂದು ಕಷ್ಟಪಟ್ಟು ನೀವೆಲ್ಲ ಕಾಲೇಜಿಗೆ ಬಂದಿದ್ದೀರಿ. ಹೆಣ್ಣುಮಕ್ಕಳು ಶಾಲೆ ಹೋಗೋದೇ ಕಷ್ಟ ಇವತ್ತಿನ ಕಾಲದಲ್ಲಿ, ಅಂಥದ್ದು ಪದವಿವರೆಗೂ ನೀವು ಬಂದಿದ್ದೀರ. ಮುಂದೆ ಹೋಗಬೇಕು, ಇಲ್ಲೇ ಪೋಸ್ಟ್ ಗ್ರಾಜುಯೇಷನ್ ಇದೆ, ರಿಸರ್ಚ್ ಮಾಡಬೇಕು, PhD ಮಾಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಬೇಕು. ಇಡೀ ರಾಜ್ಯದ ಮತ್ತು ರಾಷ್ಟ್ರದ ಅಧಿಕಾರ ನಿಮ್ಮ ಕೈಲಿರಬೇಕು. ಆಗ ಮಹಿಳಾ ಸಬಲೀಕರಣ ಆಗುತ್ತೆ. ಎಂಪವರ್ಮೆಂಟ್ ಆಫ್ ವುಮೆನ್ ಅಂದ್ರೆ ಏನು? ಈ ಸಮಾಜದಲ್ಲಿ ಮೊದಲಿಂದ ನನ್ನನ್ನು ಒಳಗೊಂಡಂತೆ ಪುರುಷರು ಎಲ್ಲ ಸ್ಥಾನವನ್ನು ನಿಮ್ಮಿಂದ ಕಬಳಿಸಿದ್ದಾರೆ, ಆಕ್ರಮಿಸಿಕೊಂಡಿದ್ದಾರೆ. ಅದನ್ನು ವಾಪಸ್ ನೀವು ಪಡಿಬೇಕು. ಅದು ರಾಜಕೀಯ ಅಧಿಕಾರ ಇರಲಿ, ಆರ್ಥಿಕ ಅಧಿಕಾರ ಇರಲಿ, ಸರ್ಕಾರಿ ಉದ್ಯೋಗಗಳಾಗಲಿ, ಖಾಸಗಿ ಉದ್ಯೋಗಗಳಾಗಲಿ, ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರು ಹೆಚ್ಚು ಸ್ಥಾನವನ್ನು ಗಳಿಸಬೇಕು. ಆ ಕಾರಣಕ್ಕಾಗಿ ಮಹಿಳಾ ಸಬಲೀಕರಣ, ಎಂಪವರ್ಮೆಂಟ್ ಆಫ್ ವುಮೆನ್. ಆದರೆ ಇದು ಆಗಬೇಕಾದ್ರೆ, ನೀವು ಎಂಪವರ್ ಆಗಬೇಕಾದ್ರೆ, ಹೆಚ್ಚು ಸಬಲೀಕರಣ ಆಗಬೇಕಾದ್ರೆ ನಿಮಗೆ ಅಡೆತಡೆಗಳು ತುಂಬ ಇದೆ. ದೇರ್ ಆರ್ ಸೋ ಮೆನಿ ಹರ್ಡಲ್ಸ್. ಅದನ್ನು ಹೇಗೆ ದಾಟಬೇಕು? ನಿಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಸಮಸ್ಯೆಗಳು ಯಾವುವು? ನೀವು ಅಧ್ಯಯನ ಮಾಡಬೇಕಾದ್ರೆ, ಶಿಕ್ಷಣವನ್ನು ಕಲಿಬೇಕಾದ್ರೆ, ಪದವಿಗಳನ್ನು ಪಡಿಬೇಕಾದ್ರೆ, ಮುಂದೆ ಉದ್ಯೋಗಕ್ಕೆ ಹೋಗಬೇಕಾದ್ರೆ, ಮದುವೆ ಆಗಬೇಕಾದ್ರೆ, ಮದುವೆ ಆದ ನಂತರ ಮಕ್ಕಳನ್ನು ಸಾಕಬೇಕಾದ್ರೆ, ಆಸ್ತಿಯನ್ನು ಅನುಭವಿಸಬೇಕಾದ್ರೆ ಏನೆಲ್ಲ ಕಷ್ಟ ನಷ್ಟಗಳನ್ನು ನೀವು ಅನುಭವಿಸ್ತಾ ಇದ್ದೀರಿ, ಅದರ ಬಗ್ಗೆ ಜಾಗೃತಿ ಆಗುತ್ತೆ, ಅವೇರ್ನೆಸ್ ಇದೆ. ನೋಡಿ, ಕಾನೂನುಗಳು ಮಾಡಿದಾರಲ್ಲ, ಇದೆಲ್ಲ ಸುಮ್ಮನೆ ಮಾಡಿರೋದಲ್ಲ. ನಮ್ಮ ಸಮಾಜದಲ್ಲಿ ಬ್ರಿಟಿಷರ ಕಾಲದಿಂದನೂ, ಅದಕ್ಕಿಂತ ಮೊದಲೇ ರಾಜರು ಮಹಾರಾಜರ ಆಳ್ವಿಕೆಯಿಂದನೂ ಕಾನೂನುಗಳು ಬಂದಿವೆ. ಮಹಿಳೆಯರನ್ನು ರಕ್ಷಣೆ ಮಾಡೋದಕ್ಕೆ, ಮಹಿಳೆಯರನ್ನು ಸಬಲೀಕರಣಗೊಳಿಸೋದಕ್ಕೆ, ಅವಕಾಶಗಳನ್ನು ಹೆಚ್ಚು ಕೊಡೋದಕ್ಕೆ ಕಾನೂನುಗಳು ಮಾಡ್ತಾನೇ ಬಂದಿವೆ. ಅದರಲ್ಲಿ ಮಹಿಳೆಯನ್ನೋ ಕಾರಣದಿಂದ ಎಲ್ಲಿಂದ ಅವಳ ಮೇಲೆ ಶೋಷಣೆ ಪ್ರಾರಂಭ ಆಗುತ್ತೆ ಅಂತ ನೀವು ಯೋಚನೆ ಮಾಡಿದಾಗ, ಉಳಿದ ಎಲ್ಲ ಲಿಂಗಗಳಿಗಿಂತ ಮಹಿಳಾ ಲಿಂಗಿಯವರಿಗೆ ಶೋಷಣೆ womb to tomb ಅಂದರೆ ಗರ್ಭದಿಂದ ಗೋರಿಯವರೆಗೆ, ಗೋರಿ ಅಂದರೆ ಗೊತ್ತಾಗುತ್ತಲ್ಲ, ಸತ್ತ ಮೇಲೂ ಕೂಡ, ಸಮಾಧಿ ಮಾಡುವಾಗಲೂ ಕೂಡ ನಿಮ್ಮ ಮೇಲೆ ಶೋಷಣೆ ನಡೆಯುತ್ತೆ. ಅದಕ್ಕಿಂತ ಮೊದಲು ನೀವು ಗರ್ಭಸ್ಥರಾದಾಗಲೇ, ತಾಯಿಯ ಗರ್ಭದಲ್ಲಿದ್ದಾಗಲೇ ನಿಮ್ಮ ವಿರುದ್ಧ ಶೋಷಣೆಗಳು ನಡೆಯುತ್ತೆ. ಗರ್ಭಾವಸ್ಥೆಯಲ್ಲಿದ್ದಾಗ ಹೆಣ್ಣು ಶಿಶು, ಇದು ಭ್ರೂಣ ಹೆಣ್ಣು ಅಂತ ಗೊತ್ತಾದಾಗ ಭ್ರೂಣ ಹತ್ಯೆ ಮಾಡುವ ಪ್ರಯತ್ನಗಳು ಸಮಾಜದಲ್ಲಿ ಸಾಕಷ್ಟು ನಡೀತಾ ಇದೆ. ಲಿಂಗವನ್ನು ಪತ್ತೆ ಹಚ್ಚೋದಕ್ಕೋಸ್ಕರನೇ ಕೆಲವು ಕ್ಲಿನಿಕ್ಗಳನ್ನು ಮಾಡಿಕೊಂಡಿದ್ದಾರೆ. ಒಂದು ಕಡೆ ವಿಶ್ವಸಂಸ್ಥೆ ಇದನ್ನು ಗುರುತಿಸಿದೆ. ಭಾರತದಲ್ಲಿ ಮೊಬೈಲ್ ವ್ಯಾನ್ಗಳು ಗ್ರಾಮೀಣ ಭಾಗದಲ್ಲಿ ತಿರುಗಾಡ್ತಾ ಇದೆ. ಮೊಬೈಲ್ ವ್ಯಾನ್ ಯಾವುದದು? 108 ಅಲ್ಲ, ಅಥವಾ 112 ಅಲ್ಲ, ಅಥವಾ 100 ಅಲ್ಲ, ಅಗ್ನಿಶಾಮಕ ದಳ ಅಲ್ಲ. ಮೊಬೈಲ್ ವ್ಯಾನ್ಗಳು ಯಾವ ಥರದ್ದು ಅಂತ ಹೇಳಿದ್ರೆ, ಅದರ ಮೇಲೆ ಹಿಂದಿನಲ್ಲಿ ಬೋರ್ಡ್ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಇಲ್ಲ, ಆದರೆ ನಾನು ಹೇಳ್ತಕ್ಕಂಥದ್ದು ರಾಜಸ್ಥಾನದಲ್ಲಿ, ಗುಜರಾತ್ನಲ್ಲಿ, ಹರಿಯಾಣದಲ್ಲಿ, ಪಂಜಾಬ್ನಲ್ಲಿ, ಆ ಭಾಗದಲ್ಲಿ ಜಾಸ್ತಿ, ಸ್ವಲ್ಪ ಭಾಗ ಬಿಹಾರದಲ್ಲಿ. ಹಿಂದಿಯಲ್ಲಿ ಶ್ಲೋಕ ಇದೆ, ಅದರ ಮೇಲೆ ಬರೆದಿದ್ದಾರೆ, ಆಜ್ 500 दे दो, कल का 5 लाख बचाओ. आज 500 दे दो, कल का 5 लाख बचाओ. ಇವತ್ತು 500 ರೂಪಾಯಿ ಕೊಡಿ, ನಿಮಗೆ 5 ಲಕ್ಷ ನಾನು ಉಳಿಸ್ತೀನಿ. ಆ ಮೊಬೈಲ್ ಮೇಲಿರೋ ಸ್ಲೋಗನ್ ಅರ್ಥ ಆಗ್ತಾ ಇದೆ ಯಾಕೆ ಬರ್ಸಿದ್ದಾರೆ ಅಂತ. ಯಾಕೆಂದರೆ ಆ ಮೊಬೈಲ್ ಯೂನಿಟ್ನಲ್ಲಿ ಒಬ್ಬ ಕ್ವ್ಯಾಕ್ ಇದ್ದಾನೆ. ಕ್ವ್ಯಾಕ್ ಅಂದರೆ ಡಾಕ್ಟ್ರುಗಳಲ್ಲ, ಡಾಕ್ಟರ್ ವೇಷದಲ್ಲಿರೋ ಒಬ್ಬ ನರರಾಕ್ಷಸ. ಭ್ರೂಣ ಲಿಂಗವನ್ನು ಪತ್ತೆ ಮಾಡ್ತಾನೆ. ಹೆಣ್ಣು ಭ್ರೂಣ ಅಂದರೆ ತೆಗೆದುಹಾಕ್ತಾನೆ. ಅದಕ್ಕೆ 500 ರೂಪಾಯಿ ಕೊಟ್ಟರೆ ಸಾಕು. In order to kill a girl, in order to kill a baby infant, he requires only 500. 500 ರೂಪಾಯಿ ಕೊಟ್ಟರೆ ಸಾಕು. ನಿಮ್ಮ ತಂದೆ ತಾಯಿಗೆ 5 ಲಕ್ಷ ಉಳಿಸ್ತಾರೆ. 5 ಲಕ್ಷ ಹೇಗೆ ಉಳಿತಾರೆ? ನಿಮ್ಮನ್ನು ಬೆಳೆಸಿ, ಓದಿಸಿ, ವಿದ್ಯಾರಂಭ ಮಾಡಿ, ಮದುವೆ ಮಾಡೋದಕ್ಕೆ ಮಿನಿಮಮ್ 5 ಲಕ್ಷ ಖರ್ಚಾಗುತ್ತೆ. ಇವತ್ತು ಬಿಡಿ 5 ಲಕ್ಷ ಇದ್ದರೆ ಪ್ರೀ ವೆಡ್ಡಿಂಗ್ ಶೂಟಿಂಗಿಗೂ ಆಗಲ್ಲ, 50 ಲಕ್ಷ ಬೇಕು. ಸೊ ಅದು ಸ್ವಲ್ಪ ಚೇಂಜ್ ಆಗಬೇಕು. ಆಗ 500 दे दो, कल का 50 लाख बचाओ. ಮುಂದೆ 50 ಲಕ್ಷ ಉಳಿಸಿ. ಎಂಥ ಅನಾಹುತ ಇದೆ.
ಹಗಲು ಹೊತ್ತಲ್ಲೇ ಈ ವ್ಯಾನ್ಗಳು ಅಲ್ಲಿ ಹಳ್ಳಿಗಳಲ್ಲಿ ತಿರುಗಾಡ್ತಿದ್ದಾರೆ. ಪೊಲೀಸ್ನವ್ರು ಏನು ಮಾಡ್ತಾರೆ, ಸರ್ಕಾರ ಏನು ಮಾಡುತ್ತೆ, ಮಾಧ್ಯಮದವರು ಏನು ಮಾಡ್ತಿದ್ದಾರೆ, ಯಾಕೆ ಇದ್ರ ಬಗ್ಗೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಇದ್ರ ಬಗ್ಗೆ ಅವೇರ್ನೆಸ್ನ ಕೊಡ್ತಿಲ್ಲ. ಕೊನೆಗೆ ಬಿಡಿ, ಇದು ಯಾವಾಗ BBC-ನಲ್ಲಿ ಚಿತ್ರಿತವಾಯಿತೋ, ವಿಶ್ವಸಂಸ್ಥೆ ಇದನ್ನು ಭಾರತಕ್ಕೆ ಎಚ್ಚರಿಕೆ ನೋಟಿಸ್ ಕೊಡ್ತೋ, ಆಮೇಲೆ ಈ ವ್ಯಾನ್ಗಳು ಇವೆಲ್ಲ ನಿಲ್ತು. ಆದರೂ ಕ್ಲಿನಿಕ್ಗಳಲ್ಲಿ ನಿಂತಿದೆಯಾ, ಚಿಕಿತ್ಸಾಲಯಗಳಲ್ಲಿ ಇವತ್ತಿಗೂ ಕೂಡ. ಉದಾಹರಣೆಗೆ ಮೈಸೂರಿನ ಹೊರಭಾಗದಲ್ಲಿ ಇರತಕ್ಕಂಥ ಕೆಲವು ಆಲೆ ಮನೆಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆ ನಡೀತಾರೆ. ಎಂಥ ಅನ್ಯಾಯ! ಸೊ ನಿಮ್ಮ ಶೋಷಣೆ ತಾಯಿಯ ಗರ್ಭದಲ್ಲಿದ್ದಾಗ ಪ್ರಾರಂಭ ಆಗಿದೆ. ಅದಕ್ಕೆ ನಾನು ಹೇಳಿದ್ದು, ಎಕ್ಸ್ಪ್ಲಾಯ್ಟೇಷನ್ ಫ್ರಮ್ ದ ವೂಮ್ ಇಫ್ ಯು ಆರ್ ಎ ಗರ್ಲ್, ಇಫ್ ಯು ಆರ್ ಎ ಫೀಮೇಲ್, ಇಫ್ ಯು ಆರ್ ಎ ಬೇಬಿ ಇನ್ಫ್ಯಾಂಟ್. ಇದಾದ ನಂತರ ಹೇಗೋ ಕಷ್ಟಪಟ್ಟು ತಾಯಿಯ ಗರ್ಭದಿಂದ ಸುರಕ್ಷಿತವಾಗಿ ಆಚೆಗೆ ಬರ್ತೀರ. ಬಂದಾದ ನಂತರನಾದರೂ ಪೂರಕ ವಾತಾವರಣ ಇದೆಯಾ? ಗರ್ಭದಿಂದ ಹೊರಗೆ ಬಂದು ಒಂದು ದಿನದಿಂದ ಒಂದು ವರ್ಷದೊಳಗೆ 4.5 ಕೋಟಿ ಶಿಶು ಹತ್ಯೆಗಳು ಈ ದೇಶದಲ್ಲಿ ಆಗ್ತವೆ. 4.5 crores ಗರ್ಲ್ ಇನ್ಫ್ಯಾಂಟ್ಸ್. 4.5 ಕೋಟಿ ಅಂದರೆ ಹೆಚ್ಚು ಕಡಿಮೆ ಅರ್ಧ ಜಿಲ್ಲೆ. ಇಷ್ಟೊಂದು ಅವ್ಯಾಹತವಾಗಿ ಪ್ರಪಂಚದ ಯಾವ ದೇಶದಲ್ಲೂ ನಡೀತಾ ಇದೆ. ಒಂದು ವರ್ಷ ಕಷ್ಟಪಟ್ಟು ಹೇಗೋ ಮಗು ಉಳಿತು ಅಂದರೆ ಅದಾದಮೇಲೆ ಇಲ್ಲಿಂದ ಅನಾಚಾರಗಳು ಶುರುವಾಗಿದೆ. ಮೇಡಮ್ ಅವರು ಪ್ರಾಸ್ತಾವಿಕ ನದಿಗಳನ್ನು ಹೇಳಬೇಕಾದ್ರೆ ಡ್ರೆಸ್ ಬಗ್ಗೆ ಒಂದು ಮಾತನ್ನು ಹೇಳಿ, ಮಹಿಳೆಯರು ಡ್ರೆಸ್ಸನ್ನು ಕಡಿಮೆ ಉಡುಪಿನಲ್ಲಿ ಹೊರಗೆ ಬರೋದ್ರಿಂದ ರೇಪ್ ಆಗುತ್ತೆ. ಹೆಣ್ಣು ಮಗು ಯಾವ ಡ್ರೆಸ್ ಮಾಡಿರುತ್ತೆ? ಬೇಬಿ. ನಾವೇನು ಬಟ್ಟೆ ಹಾಕುತ್ತೆ ಅದು ತಗೊಳ್ಳಿ, ಅದ್ರ ಮೇಲೂ ಅತ್ಯಾಚಾರಗಳು ನಡೆಯುತ್ತೆ. ಯಾವ ಸಮಾಜದಲ್ಲಿ ಇದೀವಿ? ಯಾವ ಕಾನೂನಿನ ಸ್ಥಿತಿಯಲ್ಲಿ ಇದೀವಿ? ಹೇಗೆ ಹೆಣ್ಮಕ್ಳು ಸುರಕ್ಷತೆ ಸಾಧ್ಯ? ಸೊ ತಾಯಿಯ ಗರ್ಭದಿಂದ ಬಾಲಕಿಯರಾಗಿ 1 ವರ್ಷ, 2 ವರ್ಷ, 3 ವರ್ಷ ತನಕ ಇದೇ ಸ್ಥಿತಿಯಲ್ಲಿರುತ್ತೆ. ಮತ್ತು ಬಾಲಕಿಯರ ಅಪಹರಣದಲ್ಲಿ, ಕಿಡ್ನಾಪಿಂಗ್ನಲ್ಲಿ ಬಾಲಕಿಯರ ಅಪಹರಣಗಳೇ ಹೆಚ್ಚಾಗಿದೆ. ಗರ್ಲ್ಸ್ ಆರ್ ಬೀಂಗ್ ಕಿಡ್ನಾಪ್ಡ್ ಮೋರ್ ದ್ಯಾನ್ ದ ಬಾಯ್ಸ್. ಬಾಯ್ಸ್ ಆಗಲ್ಲ ಅಂತಿಲ್ಲ, ಸಂಖ್ಯೆ ಕಡಿಮೆ, ಆದರೆ ಗರ್ಲ್ಸ್ ಆರ್ ಮೋರ್ ಬೀಂಗ್ ಕಿಡ್ನಾಪ್ಡ್. ಬಾಲಕಿಯರ ಅಪಹರಣ ಜಾಸ್ತಿ ಆಗುತ್ತೆ. ಯಾಕಾಗಿ ಈ ಅಪಹರಣಗಳು ನಡೆಯುತ್ತೆ? ಯಾರಾದರೂ ಮಕ್ಕಳಿದ್ದರೂ ಕರ್ಕೊಂಡೋಗಿ ಮಕ್ಕಳನ್ನ ಸಾಕೋದಕ್ಕೆ ಅಪಹರಣ ನಡೆಯುತ್ತಾ? ಇಲ್ಲ. ಇವತ್ತು ನಮ್ಮ ಸಮಾಜದಲ್ಲಿ ಅತಿ ಹೆಚ್ಚು ದುಡಿಮೆ ಮಾಡ್ತಕ್ಕಂಥ ಒಂದು ದಂಧೆ ಯಾವುದಾದ್ರೂ ಇದೆ, ಅದು ಫ್ಲೆಶ್ ಟ್ರೇಡ್ ಅಥವಾ ಸ್ಕಿನ್ ಟ್ರೇಡ್ ಅಥವಾ ಸೆಕ್ಷುವಲ್ ಇಂಡಸ್ಟ್ರಿ, ಲೈಂಗಿಕ ಉದ್ಯಮ. ಲೈಂಗಿಕ ಉದ್ಯಮದಲ್ಲೂ ಕೂಡ ವೇಶ್ಯಾವಾಟಿಕೆಯಿಂದ ಬರ್ತಕ್ಕಂಥ ಹಣದ ಉತ್ಪಾದನೆಗಿಂತ ಬಾಲ್ಯ ವೇಶ್ಯಾವಾಟಿಕೆಯಲ್ಲಿ ಹಣದ ಉತ್ಪಾದನೆ ಜಾಸ್ತಿ ಇದೆ. ಚೈಲ್ಡ್ ಪ್ರಾಸ್ಟಿಟ್ಯೂಷನ್ ಬ್ರಿಂಗ್ಸ್ ಮೋರ್ ಮನಿ ದ್ಯಾನ್ ದ ಏಜ್ ಪ್ರಾಸ್ಟಿಟ್ಯೂಷನ್. ವಯಸ್ಕ ಮಹಿಳೆಯರ ಜೊತೆಗೆ ವೇಶ್ಯಾವಾಟಿಕೆ ನಡೆಯೋದು ಕಡಿಮೆ ಆಗಿದೆ, ಚೈಲ್ಡ್ ಪ್ರಾಸ್ಟಿಟ್ಯೂಷನ್ ಜಾಸ್ತಿ. ಸೊ ಬಾಲಕಿಯರು ಅಪಹರಣ ಆಗೋದು ಯಾವುದಕ್ಕೆ? ವೇಶ್ಯಾಗ್ರಹಕ್ಕೆ ಅವ್ರನ್ನ ತಳ್ತಾರೆ, ಬಲವಂತವಾಗಿ ಕೂಡಿರ್ತಾರೆ. ದೇ ಆರ್ ಫೋರ್ಸ್ ಟು ಹ್ಯಾವ್ ಸೆಕ್ಸ್ ವಿತ್ ದ ರೇಪಿಸ್ಟ್. ಅದಕ್ಕೋಸ್ಕರ ಹೆಚ್ಚು ಹಣ ಬರುತ್ತೆ, ಸುಲಭವಾಗಿ ಹಣವನ್ನು ಮಾಡ್ಬೋದು. ಮತ್ತು ಸ್ವಲ್ಪ ವಯಸ್ಕರು ಮಹಿಳೆಯರಿದ್ದರೆ ಪ್ರೊಟೆಸ್ಟ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ತಪ್ಪಿಸ್ಕೊಳ್ತಾರೆ, ಅವರಿಗೆ ಅವರು ಲಿಬರೇಟ್ ಆಗ್ತಾರೆ, ಕಾನೂನು ಕ್ರಮ ತಗೊಳ್ತಾರೆ. ಬಾಲಕಿಯರಿಗೆ ಎಲ್ಲಾಗುತ್ತದೆ. ದೇ ಆರ್ ದ ಈಸಿಯೆಸ್ಟ್ ಪ್ರೇ, ಅತ್ಯಂತ ಸುಲಭವಾಗಿ ಸಿಗಬಹುದಾದ ಆಹುತಿದಾರ, ಸಂತ್ರಸ್ತರು, ಬಲಿಪಶುಗಳು. ಆದ್ದರಿಂದ ಬಾಲಕಿಯರ ಅಪಹರಣ ಜಾಸ್ತಿ ಆಗುತ್ತೆ ಮತ್ತು ಅವ್ರ ಮೇಲೆ ಅತ್ಯಾಚಾರಗಳು ಜಾಸ್ತಿ ಆಗುತ್ತೆ. ಒಂದು 20 ವರ್ಷದ ಕೆಳಗಡೆ ರೇಪ್ ಅಂದರೆ ನನಗೆ ಗೊತ್ತಾಗ್ತಾ ಇದ್ದಿದ್ದು ಏನು? ಯಾವುದೋ ವಯಸ್ಕ ಮಹಿಳೆಯ ಮೇಲೆ ಆಗ್ತಕ್ಕಂಥ ಅತ್ಯಾಚಾರಗಳು ಮಾತ್ರ ನನಗೆ ಗೊತ್ತಿತ್ತು. ಈಗ ಅತ್ಯಾಚಾರಗಳಿಗೂ ಚಾಯ್ಸ್ ಬಂದ್ಬಿಟ್ಟಿದೆ. ದೇ ಪ್ರಿಫರ್ ಓನ್ಲಿ ಯಂಗ್ ಗರ್ಲ್ಸ್ ಇನ್ ಆರ್ಡರ್ ಟು ರೇಪ್. ಅತ್ಯಂತ ಎಳೆಯ ವಯಸ್ಸಿನ ಬಾಲಕಿಯರ ಮೇಲೇ ಅತ್ಯಾಚಾರಗಳು ಜಾಸ್ತಿ ಆಗ್ತವೆ. ಅದಕ್ಕೋಸ್ಕರ 2012ರಲ್ಲಿ ಪೋಕ್ಸೋ ಕಾನೂನು ಬಂದಿದೆ. 2012ಕ್ಕಿಂತ ಮೊದಲು ಇರಲಿಲ್ಲ. ಕರೆಕ್ಟ್ ಲೇಬರ್ಸ್ ಕಾನೂನುಗಳು ಯಾವಾಗ ಬಂತು? ಯಾವಾಗ ಬಾಲಕಿಯರ ಮೇಲೆ ಅತ್ಯಾಚಾರಗಳು ಜಾಸ್ತಿ ಆಯಿತು, ಬಾಲಕಿಯರ ಮೇಲೆ ಆಗ್ತಕ್ಕಂಥ ಲೈಂಗಿಕ ದೌರ್ಜನ್ಯಗಳನ್ನು ತಡೆಯೋದಕ್ಕೋಸ್ಕರ ಪೋಕ್ಸೋ ಕಾಯ್ದೆ ಬಂತು. ಅದಕ್ಕಿಂತ ಮೊದಲು ರೇಪ್ ಲಾಸ್ ಇದಾವೆ. ಅತ್ಯಾಚಾರದ ವಿರುದ್ಧ ಕಾನೂನು 1860ರಿಂದ ಇದೆ. ಲಾರ್ಡ್ ಮೆಕಾಲೆಯವರು ಬ್ರಿಟಿಷರ ಕಾಲದಲ್ಲಿ IPCನ ಏನು ರಚನೆ ಆದರು, 2023ರಲ್ಲಿ BNS ಭಾರತ ನ್ಯಾಯ ಸಂಹಿತೆ ಏನಾಯಿತು, ಅಲ್ಲಿಂದ ಇಲ್ಲಿಗೂ ಇದ್ದಾವೆ. ಆದರೆ
ಬಾಲಕಿಯರ ಮೇಲೆ ಹೆಚ್ಚು ಅತ್ಯಾಚಾರಗಳಾದಾಗ ಪೋಕ್ಸೋ ಅಂತ ಒಂದು ಪ್ರಬಲವಾದ ಕಾನೂನನ್ನು ತಂದಿದೆ. ಪೋಕ್ಸೋ ಟ್ರೈನಿಂಗ್ಗೆ ನಾನು ರಾಜ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ನನ್ನ ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ಕೊಂಡು ಹೋದಾಗ ಬಹಳಷ್ಟು ಜನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ನನ್ನನ್ನು ಪ್ರಶ್ನಿಸಿ, ಈಸ್ ಇಟ್ ನಾಟ್ ಎ ಜೆಂಡರ್ ಬಯಾಸ್ ಲಾ? ಇದು ಲಿಂಗ ತಾರತಮ್ಯದ ಕಾನೂನು ಅಲ್ವಾ ಶಿವಾನಂದ ಸರ್? ನನಗೆ ತರಬೇತಿಯಲ್ಲಿರುವವರು ಕೇಳ್ತಾರೆ, ಮಹಿಳೆಯರು ಕೇಳಿದ್ರು, ಅಮ್ಮ ನೀವೇ ಹೀಗೆ ಕೇಳಿದ್ರೆ ಇಟ್ ಈಸ್ ನಾಟ್ ಎ ಜೆಂಡರ್ ಬಯಾಸ್ ಲಾ, ಇಟ್ ಈಸ್ ಜೆಂಡರ್ ನ್ಯೂಟ್ರಲ್ ಲಾ, ಲಿಂಗ ತಟಸ್ಥ ಕಾಯ್ದೆ ಇದು. ಇದರಲ್ಲಿ ಬಾಲಕಿಯರ ಮೇಲೆ ಅತ್ಯಾಚಾರ ಆದರೆ ಮಾತ್ರ ಕಾನೂನು ಕ್ರಮ ಕೊಡೋದು. ಶರಣಪ್ಪನವರೇ ಕರೆಕ್ಟಾಗಿ ನಾನು ಹೇಳ್ತಾ ಇದ್ರು, ಬಾಲಕರ ಮೇಲೆ ಅತ್ಯಾಚಾರ ಆದರೂ ಕೂಡ ಈ ಕಾನೂನು ಪ್ರೊಟೆಕ್ಷನ್ ಬರುತ್ತೆ. ಸೊ ಆ ಕಾರಣಕ್ಕಾಗಿ ಇದು ಲಿಂಗ ತಟಸ್ಥ ಕಾಯ್ದೆ. ಪೋಕ್ಸೋ ಇಸ್ ಅ ಪವರ್ಫುಲ್ ಆ್ಯಕ್ಟ್, ಬಹಳ ಪವರ್ಫುಲ್ ಕಾನೂನು. ಬಾಲಕರ ಮೇಲೆ ಲೈಂಗಿಕ ಶೋಷಣೆ ಆದರೂ ಕೂಡ ಸಹಾಯಕ್ಕೆ ಬರುತ್ತೆ, ಬಾಲಕಿಯರ ಮೇಲೆ ಆದರೂ ಕೂಡ ಬರುತ್ತೆ. ಯಾಕೆ ಸರ್ IPC ಈ ಥರ ಇದ್ಯಾಕೆ ಬಂತು? ಪೋಕ್ಸೋ ಬಂದಿದೆ ಅಂತಂದರೆ 18 ವರ್ಷದ ಕೆಳಗಿರುವ ಯಾವುದೇ ಬಾಲಕಿ ಯಾವುದೇ ಬಾಲಕರನ್ನು ಲೈಂಗಿಕ ಶೋಷಣೆಗೆ ಒಳಪಟ್ಟಾಗ ನೇರವಾಗಿ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಅದು ಬರುತ್ತೆ. ರೇಪ್ ಲಾನಲ್ಲಿ ವಯಸ್ಕ ಮಹಿಳೆ ಮೇಲೆ ಆಗಿರೋ ಅತ್ಯಾಚಾರಕ್ಕೆ ಮಹಿಳೆ ಕಂಪ್ಲೇಂಟನ್ನು ಕೊಡಬೇಕು. ಇಲ್ಲಿ ಬಾಲಕಿ ಮೇಲಾದಾಗ ಬಾಲಕಿ ಕಂಪ್ಲೇಂಟ್ ಕೊಡಬೇಕಾಗಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿಲ್ಲ, ಬಾಲಕಿ ಇರುವ ಸ್ಥಳಕ್ಕೆ ಪೊಲೀಸ್ನವರು ಬರಬೇಕು. ನ್ಯಾಯಾಧೀಶರು, ಅದರಲ್ಲೂ ಮಹಿಳಾ ನ್ಯಾಯಾಧೀಶರು ಬಂದು ಅವರ ಸ್ಟೇಟ್ಮೆಂಟನ್ನು ಬಾಲಕಿ ಎಲ್ಲಿರಲ್ಲ ಅಲ್ಲೇ ತಗೋಬೇಕು. ನೋಡಿ ಕಾನೂನಲ್ಲಿ ಎಷ್ಟು ಅವಕಾಶಗಳು ಯಾಕೆ ಮಾಡಿದರು? ಅಷ್ಟೊಂದು ಅವ್ಯಾಹತವಾಗಿ ನಡೀತಾ ಇದೆ. ವಯಸ್ಕ ಮಹಿಳೆಯನ್ನ ಅತ್ಯಾಚಾರ ಮಾಡಿರೋ ಅತ್ಯಾಚಾರಿಗೆ ಗರಿಷ್ಠ ಶಿಕ್ಷೆ 10 ವರ್ಷ. ಪೋಕ್ಸೋ ಕಾಯ್ದೆಯಲ್ಲಿ 18 ವರ್ಷ ಕೆಳಗಿರುವ ಬಾಲಕಿಯನ್ನ ಅತ್ಯಾಚಾರ ಮಾಡಿದರೆ ಜೀವಾವಧಿ ಇಲ್ಲ ಮರಣದಂಡನೆ ಶಿಕ್ಷೆ ವಿಧಿಸುವಂಥ ಅವಕಾಶಗಳಿದೆ. ಯಾಕೆ ಮಾಡಿದ್ದಾರೆ? ಶಿಕ್ಷೆಯ ಪ್ರಮಾಣ ಜಾಸ್ತಿ ಯಾಕಾಯ್ತು? ಎಳೆ ವಯಸ್ಸಲ್ಲಿ ನಾವು ಅವರನ್ನು ಕಾಪಾಡದೆ ಹೋದರೆ ಮುಂದೆ ಕಷ್ಟ ಆಗುತ್ತೆ. ಮತ್ತು ಇವತ್ತು ಸಮಾಜದಲ್ಲಿ ಬಾಲಕಿಯರ ಮೇಲೆ ಜಾಸ್ತಿ ಅತ್ಯಾಚಾರಗಳು ಆಗ್ತಾ ಇರುತ್ತೆ. ಆದ್ದರಿಂದ ಬಾಲಕಿಯರ ಮೇಲೆ ಆಗುವ ಅತ್ಯಾಚಾರಗಳನ್ನು ತಡೆಯೋದಕ್ಕೋಸ್ಕರ ಶಿಕ್ಷೆಯ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಮಿನಿಮಮ್ 20 years, ಮ್ಯಾಕ್ಸಿಮಮ್ ಲೈಫ್ ಇಂಪ್ರಿಸನ್ಮೆಂಟ್. ಇಫ್ ದ ಗರ್ಲ್ ಡೈಸ್ ಬಿಕಾಸ್ ಆಫ್ ದ ರೇಪ್, ಡೆತ್ ಪೆನಾಲ್ಟಿ. 20 ವರ್ಷ ಕನಿಷ್ಠ ಶಿಕ್ಷೆ ಕಾರಾಗೃಹವಾಸ ಪ್ಲಸ್ ದಂಡ, ಅಥವಾ ಗರಿಷ್ಠ ಜೀವಾವಧಿ ಶಿಕ್ಷೆ ಅಂದರೆ ಜೀವಿತದ ಅವಧಿಯವರೆಗೂ ಕಾರಾಗೃಹದಲ್ಲೇ ಇರಬೇಕು. ಒಂದು ವೇಳೆ ಅತ್ಯಾಚಾರ ಪ್ರಕರಣದಲ್ಲಿ ಬಾಲಕಿ ತೀರ್ಕೊಂಡ್ರೆ, ಮೃತರಾದರೆ ಮರಣದಂಡ. ಅದರಲ್ಲೂ ಇನ್ನೂ ಒಂದು ವಿಶೇಷವಾಗಿ ಇತ್ತೀಚೆಗೆ 2023ರಿಂದ ಇನ್ನೂ ಒಂದೊಂದು ಅಮೆಂಡ್ಮೆಂಟ್ ಬಂದಿದ್ದಾರೆ. ಸೆಕ್ಷನ್ 71(2)(3) ಒಂದು ಬಂದಿದೆ. ಆ 3 ಏನು ಹೇಳುತ್ತೆ? ಸಬ್ಸೆಕ್ಷನ್ 3, ಒಂದು ವೇಳೆ ಗ್ಯಾಂಗ್ ರೇಪ್ ಆದರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಅತ್ಯಾಚಾರಗಳು ಒಂದು ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದರೆ ಆ ಗುಂಪಿನಲ್ಲಿ 5 ಜನ ಇರಲಿ, 6 ಜನ ಇರಲಿ, 8 ಇರಲಿ, 10 ಇರಲಿ, 2 ಇರಲಿ, ರೇಪ್ ಮಾಡಿದವರು ಒಬ್ಬನೇ ಇರಲಿ, ಶಿಕ್ಷೆ ಇಬ್ಬರಿಗೂ ಆಗುತ್ತೆ. ಗುಂಪಿನಲ್ಲಿ ಅತ್ಯಾಚಾರ ಆಗುವಾಗ ಸ್ಥಳದಲ್ಲಿ ಪ್ರತ್ಯಕ್ಷವಾಗಿರೋ ಎಲ್ಲ ಗಂಡಸರಿಗೂ ಮರಣದಂಡನೆ ವಿಧಿಸಬಹುದಾದ ಅವಕಾಶ. ರೇಪ್ನಲ್ಲಿ ಈ ಥರ ಇದೆ. ಡಕಾಯಿತಿ ಪ್ರಕರಣದಲ್ಲಿ ನೀವು ಜ್ಞಾಪಕ ಇಟ್ಕೊಳ್ಳಿ, ಡಕಾಯಿತಿ ಆಗಬೇಕಾದ್ರೆ ಏನಾಗಬೇಕು? 5 ಜನ ಇರಬೇಕು. 5 ಜನ ಕಳ್ಳರು ಒಂದು ಕಳ್ತನವನ್ನು ಮಾಡಿದರೆ ದರೋಡೆ ಅಂತ ಆಗುತ್ತೆ, ಡಕಾಯಿತಿ ಅಂತ ಆಗುತ್ತೆ. ಆ ಡಕಾಯಿತಿ ಆದಾಗ ಯಾರಾದರೂ ಒಬ್ಬರು, ಸರ್ ನಾನು ಏನು ಮಾಡಿಲ್ಲ, ನಾನು ಬೀಡಿ ಸೇರ್ತಂತ ಬ್ಯಾಂಕಿನ ಹೊರಗಿದ್ದೆ ಅಂದರೆ, ನೀವು ಜೊತೆಗಿದ್ದಲ್ಲಪ್ಪ, ಬೀಡಿನಾದರೂ ಸೇರಿ ಏನಾದ್ರು ಮಾಡೋದು, ಯು ಆರ್ ಆಲ್ಸೋ ಡಕಾಯಿತಿ, ಶಿಕ್ಷೆ ಆಗುತ್ತೆ. ಹಾಗೆ ಈ ಪೋಕ್ಸೋ ಕಾಯ್ದೆನಲ್ಲಿ ಗ್ಯಾಂಗ್ ರೇಪ್ನಲ್ಲಿ ನಾನು ರೇಪ್ ಮಾಡಿಲ್ಲ ಸರ್, ನಾನು ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೆ, ವಿಡಿಯೋ ಮಾಡೋದು ಕೂಡ ರೇಪ್ಗಿಂತ ಇನ್ನೊಂದು ಹೀನೇಸ್ ಆಗುತ್ತೆ. ಯಾವುದನ್ನು ಮಾಡಬೇಕು? ನಾನು ಉಪನ್ಯಾಸ ಮಾಡ್ತಿದ್ದೀನಿ, ಮಾಡಿ. ಫಂಕ್ಷನಲ್ಲಿ ಎಲ್ಲರೂ ಸೇರಿದ್ದಾರೆ, ಮಾಡಿ. ಎಲ್ಲರೂ ಸಿಂಗರ್ಸ್ ಬಂದಿದ್ದಾರೆ, ಮಾಡಿ. ರೇಪಿನ ವಿಡಿಯೋ ಮಾಡ್ತೀನಿ ಅಂದರೆ ರೇಪಿನ ದೊಡ್ಡ ಅಫೆನ್ಸ್. ಹಾಗಾಗಿ ರೇಪ್ನಲ್ಲಿ ಭಾಗಿಯಾಗದೆ ಕೇವಲ ಚಿತ್ರೀಕರಣ ಮಾಡುವ ಮೊಬೈಲಲ್ಲಾಗಲಿ ಯಾವುದೇ ಎಲೆಕ್ಟ್ರಾನಿಕ್ ಮೀಡಿಯಾ ಬಳಸಿಕೊಂಡು ಚಿತ್ರಣ ಮಾಡಿದರೆ ಅವನು ಕೂಡ ರೇಪಿస్తే ಅವನಿಗೂ ಕೂಡ ಆಜೀವ ಕಾರಾವಾಸ ಆಗುತ್ತೆ. ಹುಡುಗಿ ಸತ್ರೆ ಮರಣದಂಡನೆ ಅವನಿಗಾಗುತ್ತೆ. ಸರ್ ನಾನು ಏನು ಮಾಡಿಲ್ಲ ಸರ್, ಮುಟ್ಲಿಲ್ಲ, ಏನೂ ಇಲ್ಲ, ಅಂದರೆ ಫೋಟೋ ಮಾಡಿದ್ದೆ ಒಂದು ದೊಡ್ಡ ಆಗುತ್ತೆ. ನಿಮಗೆ ತಿಳಿದಲ್ಲಿ ಅತ್ಯಾಚಾರಿಗೆ ಎಷ್ಟು ಶಿಕ್ಷೆ ಆಗುತ್ತೋ, ಅತ್ಯಾಚಾರ ಪ್ರಕರಣವನ್ನು ಅಶ್ಲೀಲವಾಗಿ ಚಿತ್ರಿಸಿ ಅದನ್ನು ಮಾಧ್ಯಮದಲ್ಲಿ ಬಿಡುಗಡೆ ಮಾಡ್ತಕ್ಕಂಥ ಆ ಕೀಚಗಳಿಗೂ ಕೂಡ ಅಷ್ಟೇ ಶಿಕ್ಷೆ ಇದೆ, ಸಮಾನವಾದ ಶಿಕ್ಷೆ ಇದೆ. ಮತ್ತು ಬಾಲಕಿ ನ್ಯಾಯಾಲಯದಲ್ಲಿ
ನನ್ನ ಮೇಲೆ ಆಗಿರೋ ಅತ್ಯಾಚಾರವನ್ನು ನ್ಯಾಯಾಧೀಶರ ಮುಂದೆ ಆಗಲಿ ಎದುರಿಗಿರುವ ವಕೀಲರ ಮುಂದೆ ಕೇಳುವ ಅವಶ್ಯಕತೆ ಇಲ್ಲ. ವೈದ್ಯಕೀಯ ತಪಾಸಣೆ ಬೇಕಿಲ್ಲ. ವೈದ್ಯರು ರೇಪ್ ಆಗಿಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟರು ಕೂಡ ಆ ಬಾಲಕಿ ನ್ಯಾಯಾಧೀಶರ ಮುಂದೆ ಬಂದು ಹೌದು ನನಗೆ ಮುಟ್ಟಿಲ್ಲ, ನನ್ನ ಬಟ್ಟೆ ಬಿಚ್ಚಿದ, ಅಷ್ಟೇ ಸಾಕು. ಎರಡೇ ಸೆಂಟೆನ್ಸ್ ಅಥವಾ ಎರಡೇ ಪದ ಸಾಕು. ನ್ಯಾಯಾಧೀಶರ ಮುಂದೆ ಕೋರ್ಟಿನ ಓಪನ್ ಹಾಲಲ್ಲಿ ಈ ಥರ ವಿಚಾರಣೆ ನಡೆಯಲ್ಲ. ದಯಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಾಲಕಿಯರ ಮೇಲಾಗಿರ್ತಕ್ಕಂಥ ಯಾವುದೇ ಲೈಂಗಿಕ ದೌರ್ಜನ್ಯ, ಬಾಲಕರ ಮೇಲಾಗ್ತಕ್ಕಂಥ ಯಾವುದೇ ಲೈಂಗಿಕ ದೌರ್ಜನ್ಯ, ಹಿಂಸೆ, ಅತ್ಯಾಚಾರ ಇವು ಯಾವೂ ಕೂಡ ನ್ಯಾಯಾಲಯದಲ್ಲಿ ಮುಕ್ತವಾಗಿ ವಿಚಾರಣೆಗೆ ಬರೋದಿಲ್ಲ. If the presiding officer decides to hold the in-camera trial, it is possible. Provision has been given. ಅಂದರೆ ಒಬ್ಬ ನ್ಯಾಯಾಧೀಶನಿಗೆ ಇದರ ಮುಕ್ತ ವಿಚಾರಣೆ ಬೇಕಿಲ್ಲ. ತನ್ನ ಚೇಂಬರ್ನಲ್ಲಿ ಅವನು ವಿಚಾರಣೆ ಮಾಡಬೇಕು, ಬೇರೆಯವರಿಗೆ ಅಲೋ ಮಾಡಲ್ಲ. ಆಪಾದಿತ ವ್ಯಕ್ತಿಗಳ ಪರವಾಗಿರುವ ಲಾಯರ್ಗಳು ಪ್ರಶ್ನೆ ಕೇಳೋದಕ್ಕೆ ಬಿಡಲ್ಲ. ಪ್ರಶ್ನೆಯನ್ನು ಲಿಖಿತ ರೂಪದಲ್ಲಿ ನ್ಯಾಯಾಧೀಶರಿಗೆ ಕೊಡಬೇಕು. ಬೇರೆದ್ರಲ್ಲಿ ಹಾಗಲ್ಲ, ಬಹಳ ಓಪನ್ ಆಗಿ ಕೇಳ್ತಾರೆ. ರೇಪ್ ಆಯ್ತಾ, ಎಲ್ಲಿತ್ತು, ಬಟ್ಟೆ ಹೇಗಿತ್ತು, ನೀನು ಯಾಕೆ ಇಟ್ಕೊಂಡಿಲ್ಲ, ನೀನು ಖರ್ಚಿದ, ಜಿಗುರ್ದ, ಗಲಾಟೆ, ಈ ಪ್ರಶ್ನೆಗಳು ವಯಸ್ಸಿನ ಮಹಿಳೆ ಮೇಲೆ ಅತ್ಯಾಚಾರ ಆದಾಗ ಕೇಳುವ ಎಲ್ಲ ಅಪಾಯಗಳು ಇರುತ್ತೆ. ಬಾಲಕಿ ಮೇಲೆ ಆದಾಗ ಈ ಥರದ ಕ್ರಾಸ್ ಎಕ್ಸಾಮಿನೇಷನ್ ಅಂತ, ಈ ಥರದ ಕ್ರಾಸ್ ಎಕ್ಸಾಮಿನೇಷನ್ ಇರೋಲ್ಲ. ಎಷ್ಟು ಕಾನೂನನ್ನು ಯಾಕೆ ಮಾಡಿದ್ರು ಇದನ್ನು? ಬಾಲಕಿಯರನ್ನು ಪ್ರೊಟೆಕ್ಟ್ ಮಾಡಬೇಕು. ವಿ ಹ್ಯಾವ್ ಟು ಸೇವ್ ದ ಚೈಲ್ಡ್. ಇವತ್ತು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮೊದಲು ಮೇಡಮ್ ಅವರು ಮತ್ತು ನಮ್ಮ ಪ್ರಾಂಶುಪಾಲರು ಅಲ್ಲಿ ಇದಕ್ಕೆ ಕರ್ಕೊಳ್ಳೋದು. ನೀವೆಲ್ಲ ರಂಗೋಲಿ ಬಿಡಿಸಿದ್ರಲ್ಲ, ಭಾಳ ಸಂತೋಷ ಆಯಿತು. ಯಾರ್ಯಾರು ರಂಗೋಲಿ ಬಿಡಿಸಿದ್ರೆ ನಿಮ್ಮೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು. ಜೋರಾಗಿ ಚಪ್ಪಾಳೆ. ಅದರಲ್ಲೂ ವಿಶೇಷವಾಗಿ ಕೆಲವು ವಿದ್ಯಾರ್ಥಿನಿಯರು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೋಸ್ಕರನೇ ಮಹಿಳೆ ಮೇಲೆ ನಡೀತಕ್ಕಂಥ ಎಲ್ಲ ದೌರ್ಜನ್ಯಗಳನ್ನು ಇಂಗ್ಲೀಷ್ನಲ್ಲಿ ಬರೆದು ತೋರಿಸಿದ್ದಾರೆ. ಬಹಳ ಖುಷಿ ಆಯಿತು ನನಗೆ. ಈ ರೀತಿ ಅವೇರ್ನೆಸ್ ಬರಬೇಕು, ಈ ರೀತಿ ಎಕ್ಸ್ಪ್ರೆಷನನ್ನು ನೀವು ಕಲಿಬೇಕು. ಒನಕೆ ಓಬವ್ವನ ಚಿತ್ರ ಬಿಡಿಸಿದ್ರೆ ಭಾಳ ಖುಷಿ ಆಯ್ತು. ನೀವೆಲ್ಲ ಒನಕೆ ಇಲ್ಲಿದ್ರು ಓಬವ್ವಗಳಾಗಬೇಕು, ಆಗ ಮಾತ್ರ ಅತ್ಯಾಚಾರ ಪ್ರಕರಣಗಳು ಕಡಿಮೆ ಆಗುತ್ತೆ ಅಲ್ವೇ? ನೀವು ಓಬವ್ವಗಳು ಆಗದೆ ಹೋಗಿರೋದ್ರಿಂದ ಈ ಥರ ಆಗ್ತಾ ಇದೆ. ಈ ದಿನಾಚರಣೆಯ ಉದ್ದೇಶ ಅದೇ. ನೀವು ಅವೇರ್ನೆಸ್ ಆಗಬೇಕು, ನೀವು ಸಂಘಟಿತರಾಗಬೇಕು. ನೋಡಿ, ನಾಳೆ ರಜಾ ಇದೆ, ಕರ್ನಾಟಕ ಬಂದ್, ವೀಕೆಂಡ್ ಇದೆ, ನಾಡ್ದು ಭಾನುವಾರ ಇದೆ. ಬಹುತೇಕ ನೀವು ಆಗಲೇ ಇಷ್ಟೊಂದಿಗೆ ಜಾಗ ಖಾಲಿ ಮಾಡ್ತಾ ಇದ್ದೀರಿ. ಆದರೆ ಆಸಕ್ತಿಯಿಂದ ನೀವೆಲ್ಲ ಇಲ್ಲಿ ಬಂದಿದ್ದೀರಾ. ಉದ್ದೇಶ ಏನು? ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಮೇಡಮ್ ಅವರು ಇಷ್ಟೊಂದು ಕಷ್ಟಪಟ್ಟು ಇಷ್ಟೂ ಜನ ನಮ್ಮ ಮೇಡಮ್ಗಳು ಈ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ನಿಮಗೋಸ್ಕರ ಮಾಡಬೇಕು. ಈ ಕಾನೂನುಗಳು ಅವರಿಗೆಲ್ಲ ಗೊತ್ತಿದೆ. ಅವ್ರು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಗೊತ್ತಿದೆ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು. ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡಿದೆ. ನಾನು ಹೇಳ್ತಾ ಇದ್ದೆ, ಪೋಕ್ಸೋ ಕಾಯ್ದೆ ಇಷ್ಟೊಂದು ಪ್ರಬಲವಾಗಿದೆ. ಪೋಕ್ಸೋ ಕಾಯ್ದೆ ನಂತರ ಕಿಡ್ನ್ಯಾಪ್ ಅಂಡ್ ಅಬ್ಡಕ್ಷನ್ ತಗೊಳ್ಳಿ. ಯಾವುದೇ ಒಬ್ಬ ಬಾಲಕಿ ಅಪಹರಿಸಲ್ಪಟ್ಟರೆ ಕಿಡ್ನ್ಯಾಪ್ ಅಂತ ಆಗಲೂ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿಲ್ಲ. ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲೂ 1031ಗೆ ನೀವು ಫೋನ್ ಮಾಡಿದರೆ, ಡಯಲ್ ಮಾಡಿದರೆ, ಟೋಲ್ ಫ್ರೀ ಕಾಲ್ನಲ್ಲಿ ನೀವು ಎಲ್ಲಿ ಕಿಡ್ನ್ಯಾಪ್ ಆಗಿದ್ದೀರಾ ರಿಜಿಸ್ಟರ್ ಆಗಿ ನಿಮ್ಮ ಲೊಕೇಶನ್ ಶೇರ್ ಆಗುತ್ತೆ. ಯಾವುದೇ ವ್ಯಕ್ತಿ ಹತ್ರ ಮೊಬೈಲ್ ಇಸ್ಕೊಳ್ಳಿ, ಅದಕ್ಕೆ ನೀವು ಮಿಸ್ ಕಾಲ್ ಕೊಟ್ಟರೆ ಸಾಕು, ನೀವಿರೋ ಲೊಕೇಶನ್ ಶೇರ್ ಆಗುತ್ತೆ. 112 ಡಯಲ್ ಮಾಡಿ, 112 ERSS ಅನ್ನೋ ಒಂದು ಪೊಲೀಸ್ ವಾಹನ ಬರುತ್ತೆ. ಅಂದರೆ ನೀವು ಡಿಸ್ಟ್ರೆಸ್ನಲ್ಲಿದ್ದೀರ, ಮಾತಾಡ್ತಾ ಇಲ್ಲ, ಕಾಲ್ ಮಾಡ್ತಿದ್ದೀರ, ಕಾಲ್ ಕಟ್ ಆಗುತ್ತೆ. ಅದರ ಅರ್ಥ ನೀವು ತೊಂದರೆಯಲ್ಲಿದ್ದೀರ. ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ನಿಮ್ಮ ಲೊಕೇಶನ್ ಮೇಲೆ ಪೊಲೀಸ್ ವ್ಯಾನ್ ನಿಮ್ಮ ಹತ್ರ ಬರುತ್ತೆ. ಯಾಕೆ ಮಾಡಿದ್ದಾರೆ? ಮೊದಲೆಲ್ಲ 100 ಡಯಲ್ 100 ಮಾಡಬೇಕು. ಈಗ ಹಾಗಿಲ್ಲ, 112 ERSS ಅಂತ ಎಮರ್ಜೆನ್ಸಿ ರೆಸ್ಕ್ಯೂ ಸರ್ವಿಸ್ ಸಿಸ್ಟಮ್ ಅಂತ ಮಾಡಿದ್ದಾರೆ. ಉದ್ದೇಶ ಏನು? ಎಷ್ಟೋ ಸಂದರ್ಭದಲ್ಲಿ ಬಾಲಕಿಯರು, ಮಹಿಳೆಯರು ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕಾಗಲ್ಲ. ಅವ್ರನ್ನ ಎಳ್ಕೊಂಡು ಹೋಗಿದ್ದಾರೆ, ಕಿಡ್ನ್ಯಾಪ್ ಮಾಡಿದ್ದಾರೆ, ಯಾವುದೋ ಬಂಧನದಲ್ಲಿ ಇಟ್ಟಿದ್ದಾರೆ. ಬೈ ಚಾನ್ಸ್ ನೀವೆಲ್ಲಾದರೂ ಒಂದು ಮೊಬೈಲು ಅಥವಾ ಯಾವುದೋ ಒಂದು ಪಬ್ಲಿಕ್ TC1 ಎಲ್ಲಿಂದನಾದರೂ ನೀವು ಕಾಲ್ ಮಾಡಿದರೆ ನೀವಿರೋ ಜಾಗಕ್ಕೆ ಬರುತ್ತೆ. ನೀವು ಕಂಪ್ಲೇಂಟ್ ಕೊಡಲೇಬೇಕಾಗಿಲ್ಲ. ನೀವು ಕಾಲ್ ಮಾಡಿದ್ರಿ ಅಂದರೆ ದಟ್ ಇಟ್ಸೆಲ್ಫ್ ಈಸ್ ಎ ಕಂಪ್ಲೇಂಟ್. ಇಟ್ ಈಸ್ ಟ್ರೀಟೆಡ್ ಆಸ್ ಕಂಪ್ಲೇಂಟ್. ಒಂದು ಡಯಲ್ ಮಾಡಿದ್ರೆ ಕಂಪ್ಲೇಂಟ್ ಆಗುತ್ತೆ. ಇದೆಲ್ಲ ಬಂದಿರೋದು ಕಳೆದ 10 ವರ್ಷದಿಂದ ಈಚೆಗೆ. ಮೊದಲು ಹಾಗಿರಲಿಲ್ಲ. ಅತ್ಯಾಚಾರಕ್ಕೆ ಬಲಿಯಾಗಿರುವ ಮಹಿಳೆಯ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಿತ್ತು.
ತಾನೇ ಕಂಪ್ಲೇಂಟ್ ಕೊಡಬೇಕಿತ್ತು, ರೈಟಿಂಗ್ನಲ್ಲಿ ಕೊಡಬೇಕಿತ್ತು, ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕಿತ್ತು, ಪೊಲೀಸ್ನವರು ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡೋದ್ರೆ ಹೋಗ್ಬೇಕಿತ್ತು. ಇಲ್ಲಿಂದ್ರೆ ಅದೂ ಇಲ್ಲ. ಪಾರ್ಟಿ ಸವಾಲನ್ನ ಎದುರುಗಿಡ ಲಾಯರ್ಗಳು ಕೇಳಬಾರ್ದ ಪ್ರಶ್ನೆಗಳು ಕೇಳಿದಾಗ ಸೋತೋಗ್ತಿತ್ತು ಕೇಸು. ಈಗ ಅದು ಯಾವುದೂ ಇಲ್ಲ, ಚೇಂಜ್ ಆಗಿದೆ. ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ, ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಶಾಂತತೆಯನ್ನು ಕಾಪಾಡಿಕೊಳ್ಳಿ. ಇದಾದ್ಮೇಲೆ ವರದಕ್ಷಿಣೆ ಕಾನೂನಿನ ಬಗ್ಗೆ ಒಂದಿಷ್ಟು ವಿಚಾರ ಮಾಹಿತಿನ ನಿಮ್ಮ ಮುಂದೆ ಹಂಚಿಕೊಳ್ಳಬೇಕು. 1956, ಅದಕ್ಕಿಂತ ಮೊದಲು ಬ್ರಿಟಿಷರ ಕಾಲದಲ್ಲಿ 1880, ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ ವರದಕ್ಷಿಣೆ, ವಧು ವರದಕ್ಷಿಣೆ ನಿಷೇಧ ಕಾಯ್ದೆ 1956ರಲ್ಲಿ ಸಮಗ್ರವಾಗಿ ಬದಲಾವಣೆ ಆಗಿದೆ. ಈಗ 2005ರಲ್ಲಿ ಅದು ನೂತನವಾಗಿ ಒಂದಿಷ್ಟು ಬದಲಾವಣೆಗೊಂಡಿದೆ. ಆ ಕಾನೂನು ಏನು ಹೇಳುತ್ತೆ? ವಿವಾಹಿತ ಸ್ತ್ರೀ ಒಬ್ಬಳು ವಿವಾಹ ಆಗಿ 7 ವರ್ಷದ ಒಳಗೆ ಯಾವುದೇ ರೀತಿಯ ಟಾರ್ಚರ್ಗೆ ಒಳಗಾದರೆ, ಯಾವುದೇ ರೀತಿಯ ಹಿಂಸೆಗೊಳಗಾದರೆ, ಮನೆಯಲ್ಲಿ ಗಂಡ ಮತ್ತು ಅತ್ತೆ ಮಾವನರಿಂದ ಮನೆಯಿಂದ ಹೊರಹಾಕಲ್ಪಟ್ಟರೆ ಅದರ ಅಡಿಯಲ್ಲಿ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ, ರಕ್ಷಣೆ ಸಿಗುತ್ತೆ. ಸರ್ಕಾರ ಇಮಿಡಿಯೇಟ್ ಆಗಿ, ಅಂದರೆ ಪೊಲೀಸ್ನವರು, ಆಸ್ಪತ್ರೆಯವರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ತಕ್ಷಣ ನಿಮ್ಮ ಸಹಾಯಕ್ಕೆ ಬರಬೇಕು. ಈ ಕಡೆ ಗಂಡನ ಮನೆಯಲ್ಲೂ ನಿಮ್ಮನ್ನು ಸೇರಿಸ್ತಾ ಇಲ್ಲ, ಹೊರಗಾಕಿದ್ದಾರೆ. ತವ್ರ ಮನೆಯಲ್ಲೂ ನಿಮ್ಮನ್ನು ಸೇರಿಸ್ತಾ ಇಲ್ಲ. ಬಹುತೇಕ ತವ್ರ ಮನೆಗಳಲ್ಲಿ ಮದುವೆ ಮಾಡಿಕೊಟ್ರೆ ಆಯಿತು, ಮತ್ತೆ ಆಕೆ ವಾಪಸ್ ಬರಬಾರ್ದು. ಇದೇ ಧೋರಣೆ ಬಹಳ ಜನರಲ್ಲಿಲ್ಲ, ಕೆಲವು ಮನೆಗಳಲ್ಲಿ ಇಲ್ಲ. ಮದುವೆ ಆಯಿತು ಅಂದರೆ ನೀನು ಈ ಕಡೆ ಚಿಂತೆ ಮಾಡಬೇಡ, ಇನ್ನೂ ಮದುವೆ ಆಗದಿರೋ ತಂಗಿ ಇದ್ದಾನೆ, ಅಣ್ಣನಿಗೆ ಹೆಣ್ಣು ಕೊಡೋರು ಯಾರೂ ಬರಲ್ಲ, ಸೊ ನೀವು ಇದು ಏನಾದರೂ ನಮ್ಮ ಹತ್ರ ಬರಬೇಡ. ತವ್ರ ಮನೆಯವರು ಈ ಥರ ಹೇಳ್ತಾರೆ. ಅಲ್ಲಿ ಗಂಡನ ಮನೆಯವರು ಹೊರಗೆ ಹಾಕಿದ್ದಾರೆ. ಆಗ ಏನು ಮಾಡಬೇಕು? ಸಾಂತ್ವನ ಕೇಂದ್ರಗಳು ಪ್ರತಿ ಜಿಲ್ಲೆಯಲ್ಲೂ ತಂದಿದ್ದಾರೆ. ಸಾಂತ್ವನ ಕೇಂದ್ರ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ವಿಮೆನ್ ರಿಸೆಪ್ಷನ್ ಸೆಂಟರ್ ಅಟ್ ದ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್. ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ಸರ್ಕಾರಿ ಖರ್ಚಿನಲ್ಲಿ ಸಾಂತ್ವನ ಕೇಂದ್ರಗಳಿದ್ದಾವೆ. ಫ್ರೀಯಾಗಿ ನಿಮಗೆ ಅಕಾಮಿಡೇಷನ್ ಕೊಡಬೇಕು, ಊಟ ಕೊಡಬೇಕು, ಪ್ರೊಟೆಕ್ಷನ್ ಕೊಡಬೇಕು, ಲೀಗಲ್ ಹೆಲ್ಪ್ ಕೊಡಬೇಕು, ಕಾನೂನು ಸಹಾಯ ಮಾಡಬೇಕು. ಮತ್ತು ತತ್ಕ್ಷಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ನಿಮಗೆ ಖರ್ಚಿಗೆ 25,000 ಕೊಡಬೇಕು. ಯಾಕೆ ಈ ಕಾನೂನನ್ನು ಮಾಡಿದ್ದಾರೆ? ಯಾಕೆಂದರೆ ಗಂಡನ ಮನೆಯಿಂದ ಹೊರಗಡೆ ಕಲ್ಪಿಸಿಕೊಂಡಿರ್ತಕ್ಕಂಥ ವಿವಾಹಿತ ಸ್ತ್ರೀಗಳು ಹೋರಾಡಬೇಕಂತ ವಿಷಯ. ಬಹುತೇಕ ಈ ಥರ ನಡೀತಾ ಇದೆ. ನೀವು ಇದು ಅವಿವಾಹಿತ ಯುವತಿಯರು ಇದ್ರ ಬಗ್ಗೆ ಅವೇರ್ನೆಸ್ನ ತಿಳ್ಕೊಳ್ಳಿ. ನಿಮ್ಮ ಏರಿಯಾದಲ್ಲಿ, ನಿಮ್ಮ ಹಳ್ಳಿನಲ್ಲಿ, ನಿಮ್ಮ ಮೊಹಲ್ಲಾದಲ್ಲಿ ಯಾರಿಗಾದರೂ ಈ ಥರ ಸಮಸ್ಯೆ ಆದರೆ ತಕ್ಷಣವೇ 1097 ಮಹಿಳಾ ಸಹಾಯವಾಣಿ ಫೋನ್ ಮಾಡಬೇಕು. ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು, ಡೌರಿ ಪ್ರೊಹಿಬಿಷನ್ ಆಫೀಸರ್ DPO ಮತ್ತು ಪೊಲೀಸ್ ಇಲಾಖೆ ಮೂವರು ಸೇರಿಕೊಂಡು ಆ ಕೇಂದ್ರವನ್ನು ನಡೆಸ್ತಾರೆ. ತಕ್ಷಣವೇ ಮಹಿಳೆಯರ ಸಹಾಯಕ್ಕೆ ಬರಬೇಕು ಅಂತ ಕಾನೂನು. 1097 ಇರೋದೇ ಮಹಿಳೆಯರಿಗೆ ಸಹಾಯ ಮಾಡೋದು. 1098 ಮಕ್ಕಳಿಗೆ, 1097 ಮಹಿಳೆಯರು. ಸೊ ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ನಲ್ಲಿ ಕೂಡ ನೀವು ಸಹಾಯವನ್ನು ನೀಡಬಹುದು. ಇನ್ನು ಡೌರಿ ಡೆತ್ ಆದ್ರಂತೂ ಮುಗಿದೇ ಹೋಯ್ತು. ನೇರವಾಗಿ ಪೊಲೀಸರೇ ಬರ್ತಾರೆ, ಕೇಸ್ ಬುಕ್ ಆಗುತ್ತೆ, ಪೋಸ್ಟ್ ಮಾರ್ಟಮ್ ಆಗುತ್ತೆ, ಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ. ಆದರೆ ಬಹುತೇಕ ಡೌರಿ ಹ್ಯಾರಾಸ್ಮೆಂಟ್ ಕೇಸ್ ಮತ್ತು ಡೌರಿ ಡೆತ್ ಕೇಸ್ನಲ್ಲಿ ಇದುವರೆಗೂ ನೀವು ಇಡೀ ಭಾರತದಲ್ಲಿ ತಗೊಂಡ್ರೆ 10%ಕ್ಕಿಂತ ಹೆಚ್ಚು ಗಂಡಂದರಿಗೆ ಶಿಕ್ಷೆನೇ ಆಗಿಲ್ಲ. ಲೆಸ್ ದ್ಯಾನ್ 10% ಕನ್ವಿಕ್ಷನ್, 90% ಕಂಪ್ಲೇಂಟ್ಸ್ ಆರ್ ಸ್ಟಾಪಿಂಗ್. 90% ಗಂಡಂದು ಇನ್ನು ವಿಚಾರಣೆ ಆಗಷ್ಟೊತ್ತಿಗೆ 2ನೇ ಮದುವೆ ಆಗಿದೆ. ಮಂಜುನಾಥ್ ತಡನೆ ಮಾಡಲ್ಲ, ಬೇಗ ಬೇಗ ಬಹುಮಾನ. ಇವಳ ಹೊರಗೆ ಹಾಕೋದು ಇನ್ನೊಂದು ಮದುವೆ ಆಗೋದು, ಆಗಲೇ ಆಕೆನ ಪ್ರಕ್ರಿಯೆ ಬಿಟ್ಟ ಇನ್ನೊಂದು ಕಡೆ ಹೋದ. ಕಾನೂನು ಬಿಡ, ಕಾನೂನು ಬೇರೆಯೇ. ಒಂದು ಪ್ರಕರಣ ಇನ್ನೂ ನ್ಯಾಯಾಲಯದಲ್ಲಿದ್ದಾಗ, ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಇದ್ದಾಗ ಇನ್ನೊಂದು ಮದುವೆ ಆಗೋದೇ ಒಂದು ಅಫೆನ್ಸ್. ಈ ಅಫೆನ್ಸು ಪ್ಲಸ್ ಆ ಅಫೆನ್ಸ್ ಎರಡಕ್ಕೂ ಶಿಕ್ಷೆ. 2ನೇ ಹೆಂಡತಿಗೂ ಕೂಡ ಲೀಗಲ್ ಸ್ಥಾನಮಾನಗಳಿಲ್ಲ. ಆದರೆ 2ನೇ ಹೆಂಡತಿ 3ನೇ ಹೆಂಡತಿಗೆ ಅಕ್ರಮ ಸಂತಾನಗಳಾದಾಗ ಸಂತಾನಕ್ಕೆ ಪಾಲುದಾರಿಕೆ. ಆದರೆ ಮಹಿಳೆಗೆ ಯಾವುದೇ ರೀತಿಯ ಲೀಗಲ್ ರಿಲೀಫ್ ಇಲ್ಲ, ಯಾವುದೇ ಕಾನೂನು ರಿಲೀಫ್ ಇಲ್ಲ. ದಯಮಾಡಿ ಯುವತಿಯರು ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಸಲ್ಲದ ಆಸೆ ತೋರಿಸ್ತಾರೆ ನಿಮಗೆ. ನಾನು IAS ಆಫೀಸರ್ ಅಂತ ಹೇಳ್ತಾರೆ, ನಾನು ಸಿನಿಮಾ ಆ್ಯಕ್ಟರ್ ಅಂತ ಒಂದು ಮೊಬೈಲೇ ಇದನ್ನ ಒಂದು ವಿಡಿಯೋನೇ ಹಿಡ್ಕೊಂಡು ಬಂದಿರ್ತಾರೆ. ನಿಮ್ದೊಂದು 4-5 ಚಿತ್ರ ತೆಗಿತಾರೆ, ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತಾರೆ. ಆಲ್ರೆಡಿ 3 ಮದುವೆ ಆಗಿರ್ತಾನೆ, 4ನೇವರೇ ನೀವು ವಿಚಾರ ಮಾಡಿ. ಯಾವುದೋ ವಿಡಿಯೋಗ್ರಾಫರ್ ಬಂದ, ಫೋಟೋಗ್ರಾಫರ್ ಬಂದ ಅಂತ ನಾವು ನೀವು ಹೋಗ್ಬಿಟ್ರೆ ನೀವು 4ನೇವರು ಅಥವಾ 5ನೇವರು ಕಾನೂನಿನಲ್ಲಿ ಅವಕಾಶ ಇಲ್ಲ.
ನಿಮ್ಮ ಮದುವೆಗೆ ಮಾನ್ಯತೆ ಇಲ್ಲೇ ಇಲ್ಲ. ಹಿಂದೂ ಮ್ಯಾರೇಜ್ ಆಗ್ತವೆ, ಯಾವುದೇ ಮ್ಯಾರೇಜ್ ಆಗ್ತವೆ, ಸೆಕೆಂಡ್ ವೈಫ್ ಇಸ್ ಆಲ್ವೇಸ್, ದರ್ ಇಸ್ ನೋ ಸೆಕೆಂಡ್ ವೈಫ್ ಆಸ್ ಸಚ್, ದರ್ ಇಸ್ ಓನ್ಲಿ ಒನ್ ವೈಫ್ ಅಂಡ್ ರೆಸ್ಟ್ ಆಫ್ ದೆಮ್ ಆರ್ ಕಂಕುಬೈನ್ಸ್. ಅವರೆಲ್ಲ ಇಟ್ಕೊಂಡವ್ರು ಅಷ್ಟೇ, ಯಾವುದೇ ಲೀಗಲ್ ಸ್ಟೇಟಸ್ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಂಡು, ಬಹುತೇಕ ಯುವತಿಯರು ಹಾಳಾಗ್ತಾ ಇರೋದು ಈ ಮದುವೆ ಅನ್ನೋ ರ್ಯಾಕೆಟ್ನಲ್ಲಿ. ಎಲ್ಲ ನೀವು marriage.com ಹೋಗ್ಬಿಡ್ತೀರಾ, ನಿಮಗೆ ಹುಡುಕ್ಬೇಕಾಗಿರುತ್ತೆ. ಅವ್ರು ಅಲ್ಲದೆ ಇರೋ ಫೋಟೋ ಹಾಕ್ತಾರೆ, ಕೂದಲೆಲ್ಲ ಹೋಗಿರುತ್ತೆ, ವಿಗ್ ಹಾಕೊಂಡು ಫೋಟೋ ತೆಗಿಸ್ತಾರೆ. ಆ ಫೋಟೋ ತೆಗಿಸುವಾಗ ಹೊಟ್ಟೆ ಎಳ್ಕೊಂಡಲ್ಲಿ ಫೋಟೋ ತೆಗಿಸ್ತಾರೆ. ಆಹಾ ಏನು ಸ್ಲಿಮ್ ಅಂದ್ಕೊಂಡಿರ್ತೀರಾ. ಅವ್ನು ನಿಜವಾಗಿ ನೋಡಿದಾಗೆ ಗೊತ್ತಾಗಲ್ಲ ಈ ಬಣ್ಣಾಸರಿಂದ ನಾನು ಇಷ್ಟಪಟ್ಟಿದ್ದು ಅಂತ ಹೇಳಿ. ದಯಮಾಡಿ ಮೋಸ ಹೋಗ್ಬೇಡಿ. ಫೋಟೋ ವಿಡಿಯೋಗಳು ಫೇಸ್ಬುಕ್ನಲ್ಲಿ ಮತ್ತು ಮೇಡಮ್ ಅವರು ಇದ್ರ ಬಗ್ಗೆ ನಿಮಗೆ ಅವೇರ್ನೆಸ್ ಕೊಟ್ಟಿದ್ದಾರೆ ವಾಟ್ಸಪ್ಗಳಲ್ಲಿ. ಇಟ್ಸ್ ಓನ್ಲಿ ಫಾರ್ ಚೀಟ್ ದ ಏನ್ಸರ್ಸ್. ನಿಮ್ಮನ್ನು ಮೋಸ ಮಾಡೋದಕ್ಕೋಸ್ಕರ ಕೆಲವರು ಇದನ್ನು ಬಳಸ್ಕೊಳ್ತಾರೆ. ಇಟ್ ಈಸ್ ಅನ್ ಅಫೆನ್ಸ್. ಗಿವಿಂಗ್ ಎ ಫಾಲ್ಸ್ ಇನ್ಫರ್ಮೇಷನ್ ಇನ್ ದ ಮೀಡಿಯಾ ಇಟ್ ಸೆಲ್ಫ್ ಈಸ್ ಅನ್ ಅಫೆನ್ಸ್. ನೀವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ 2021 ಅಮೆಂಡ್ಮೆಂಟ್ ಆಗಿದೆ. ಮಾಹಿತಿ ಮತ್ತು ತಂತ್ರಜ್ಞಾನ ಕಾಯ್ದೆ ದಯಮಾಡಿ ಓದಿ. ಕೇವಲ 18 ಪೇಜಿನ ಬುಕ್ಕು, 64 ಕಾಯ್ದೆಗಳಿವೆ. ಅದರಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಏನನ್ನಾದರೂ ಸುಳ್ಳನ್ನು, ತಪ್ಪು ಮಾಹಿತಿಯನ್ನು ಚೀಟ್ ಮಾಡೋ ಉದ್ದೇಶದಿಂದ ನನಗೆ ನಾನು ಪ್ರತಿಬಿಂಬಿಸಿ ಹಾಕ್ಕೊಂಡ್ರೆ ಮೊದಲು ನಾನು ಜೈಲಿಗೆ ಹೋಗ್ತೇನೆ. ಅದನ್ನು ನಂಬಿದ್ದೀನಿ ಅನ್ನೋದು ಮೋಸ ಹೋದರೆ ನಿಮಗೆ ಯಾವುದೇ ಪರಿಹಾರ ಇಲ್ಲ. ದಯಮಾಡಿ ಅಂತರ್ಜಾಲದ ಮೂಲಕ ಮೊಬೈಲ್ನಲ್ಲಿ ನೀವು ಸಂಬಂಧಗಳನ್ನು ಮಾಡಿಕೊಂಡ್ರೆ ಉದ್ಧಾರ ಆಗಲ್ಲ. ಎಲ್ಲವೂ ಶಾಸ್ತ್ರೋಕ್ತವಾಗಿ ಇಷ್ಟು ಜನರ ಸಮ್ಮುಖದಲ್ಲಿ ಇಂಥ ಒಂದು ಮ್ಯಾರೇಜ್ ಹಾಲ್ನಲ್ಲಿ ಮಾಡಿರುವ ಮದುವೆಗಳೇ ಮುರಿದು ಬೀಳ್ತಾ ಇದ್ದಾರೆ. ಇವತ್ತು ಡೈವರ್ಸ್ ರೇಟ್ ಆಲ್ ಇಂಡಿಯಾದಲ್ಲಿ 35% ಆಗಿದೆ. ಎವ್ರಿ 35 ಮ್ಯಾರೇಜಸ್ ಇನ್ 100 ಮ್ಯಾರೇಜ್ ಆರ್ ಬ್ರೋಕನ್. ಪ್ರತಿ 10 ಮದುವೆಗಳಲ್ಲಿ 3 ಮದುವೆ ಮುರಿದೋಗಿದ್ದಾರೆ. ಹಾಗಂತ ಹೇಳಿ ಮದುವೆ ಆಗೋ ನಿಮ್ಮ ಕನಸಿಗೆ ನಾನು ಮುನ್ನಡೆಸ್ತಾ ಇಲ್ಲ. ಆಗುವಾಗ ಹುಷಾರಾಗಿರಿ. 4 ಸಾರಿ ಟೆಸ್ಟ್ ಮಾಡಿ. ಟೊಮೆಟೊ ಹಣ್ಣನ್ನು ತಿರುಗಿಸಿ ಮುಗಿಸಿ ನೋಡ್ತೀರಾ. ಕಿತ್ತಳೆ ಹಣ್ಣನ್ನು ಎಷ್ಟಪ್ಪ ಅಂತ ಹೇಳ್ತೀರಾ. ಅವ್ರು 1 kg ತೂಕಷ್ಟೇ ಅದು ಬಾಳೆಹಣ್ಣು ತಿಂದಿರ್ತೀರ. ಅಲ್ಲಿ ನಿಮಗೆ ಆಯ್ಕೆ ಇದೆ. ಗಂಡನ ಆಯ್ಕೆ ಮಾಡ್ಕೊಳ್ಳುವಾಗ ನಿಮಗೆ ಆಯ್ಕೆ ಇಲ್ವಾ? ನೋಡೋಕ್ಕಾಗಲ್ವಾ? ಜಂಪ್ ಆಗ್ಬಿಡ್ತೀರಾ, ಮನೆಯವ್ರನ್ನ ಬಿಟ್ಟು ಹೊಡೋಗ್ಬಿಡ್ತೀರಾ. ಕಾಲೇಜು ಬೇಡ, ಎಕ್ಸಾಮು ಬೇಡ. ಬಹುತೇಕ ಪ್ರಕರಣಗಳಲ್ಲಿ ಈ ಥರ ಆಗ್ತಿದ್ದಾರೆ. ಕೆಲವು ಪೊಲೀಸ್ ಆಫೀಸರ್ಗಳೇ ನನ್ನ ಹತ್ರ ಕೌನ್ಸಿಲಿಂಗ್ ಬಂದಿದ್ದಾರೆ. ಬೇರೆ ಯಾರು ಬೇಡ. ಮನೆಯಲ್ಲಿ ಈ ಥರ ಓಡಾಗಿರೋ ಎಲ್ಲೋ ಒಬ್ಬರು ಮಿಸ್ಸಿಂಗ್ ಗರ್ಲ್, ರನ್ ಅವೇ ಫ್ರಮ್ ದ ಹೋಮ್. ಏನು ಮಾಡೋಕ್ಕಾಗುತ್ತೆ? ಸಣ್ಣಪ್ಪಾರೆ ಬರೀ ಇದೇ ಕೇಸ್ಗಳು. ಅವ್ರಿಗೆ ಸಾಕಾಗಿದೆ. ಕಾಲೇಜಿನಲ್ಲಿದ್ದಾಗ ಹೊರಗಡೆ ಯಾರಾದರೂ ಲೇಡೀಸು ಅಥವಾ ತಂದೆ ತಾಯಿಗಳು ಬಂದು ನನ್ನನ್ನು ಭೇಟಿ ಆಗಬೇಕಾದ್ರೆ ಶರಣಪ್ಪನವ್ರಿಗೆ ಆಚಾರ ಯಾರು ಬೇಸಿಗೆ ಅಲ್ಲಿ ಪಾಠ ಮಾಡ್ತಿದ್ದಾರೆ, ಇಲ್ಲಿ ಕಾಯ್ತಿದ್ದಾರೆ. ಸರ್ ಈ ಥರದ ಕೇಸ್ಗಳೇ ಭಾಳ ಬರುತ್ತೆ. ಬಟ್ ಏನೋ ಒಂದಷ್ಟು ಕಾನೂನು ಕಲ್ತಿದ್ದೀವಿ, ಕೈಲಾದ ಸಹಾಯ ನಾವು ನೀವು ಮಾಡಬೇಕು. ಇವತ್ತು ಸರ್ ಈ ವೇದಿಕೆಯಲ್ಲಿ ನಾವೆಲ್ಲರೂ ಮಾಡಬೇಕಾದ ಏನಂದರೆ ಒಂದಷ್ಟು ಅಕ್ಷರ ಜ್ಞಾನ ನಮ್ಮಲ್ಲಿ. ಯಾವುದೋ ಪೂರ್ವಾಶ್ರಮದ ಫಲ, ಒಂದಷ್ಟು ಉದ್ಯೋಗ ಇದೆ, ಸಂಬಳ ಇದೆ, ಸಮಾಜದಲ್ಲಿ ಒಂದು ಸ್ಥಾನಮಾನ ಇದೆ. ನೊಂದವರಿಗೆ ನಾವು ಹೆಲ್ಪ್ ಮಾಡಬೇಕಲ್ಲ. ಯಾರು ಮಾಡಬೇಕು? ಇವರಿಗೆ 145 ಕೋಟಿ ಜನಸಂಖ್ಯೆ, ಕರ್ನಾಟಕದಲ್ಲಿ 7.5 ಕೋಟಿ ತಲುಪ್ತಾ ಇದ್ದೀವಿ. 35% ಡೈವರ್ಸ್ ಕೇಸ್ಗಳಾದರೆ ಪ್ರತಿಯೊಂದು ಜಿಲ್ಲೆನಲ್ಲೂ ಫ್ಯಾಮಿಲಿ ಕೋರ್ಟ್ಗಳಿದ್ರೆ ಏನು ಮಾಡಬೇಕು? ಯಾವ ಫ್ಯಾಮಿಲಿನ ರಕ್ಷಣೆ ಮಾಡಬೇಕು? ಸೊ ಕೇರ್ಫುಲ್ ಆಗಿರಿ. ಮದುವೆಗಿಂತ ಇಂಪಾರ್ಟೆನ್ಸ್ ಯಾವುದು ಕೊಡಬೇಕು? ಎಜುಕೇಷನ್ ಫಸ್ಟ್. ಆಮೇಲೆ ಆರ್ಥಿಕ ಸಬಲೀಕರಣ, ಎಕನಾಮಿಕ್ ಲಿಬರೇಷನ್, ಎಕನಾಮಿಕ್ ಎಂಪವರ್ಮೆಂಟ್, ಉದ್ಯೋಗ, ಆದಾಯಕ್ಕೊಂದು ಮೂಲ ಹುಡುಕಿ. ನೀವ್ಯಾಕೆ ಹುಡುಗರಿಗೆ ಹೋಗ್ತೀರಾ? ನಿಮ್ಮ ಮನೆ ಮುಂದೆ ಹುಡುಗರು ಕ್ಯೂ ಬರಬೇಕು ಅಂದರೆ ಮೊದಲು ನೀವು ಶಿಕ್ಷಿತರಾಗಬೇಕು. ಎಜುಕೇಟ್